ಹಿರಿಯ ಸಾಹಿತಿಗಳು, ಕಾದಂಬರಿಗಾರರು, ಕನ್ನಡ ಸಾಹಿತ್ಯಕ್ಕೆ ವಿಶ್ವ ಮಾನ್ಯತೆಯನ್ನು ಕೂಡ ತಂದುಕೊಟ್ಟಿರ್ತಕ್ಕಂತಹ ಪದ್ಮಭೂಷಣ ಪ್ರಶಸ್ತಿಗೂ ಕೂಡ ಪಾತ್ರರಾಗಿದ್ದಂತಹ ಹಿರಿಯ ಸಾಹಿತಿಗಳು, ಪದ್ಮಶ್ರೀ, ಸರಸ್ವತಿ ಸಮ್ಮಾನ್ ಎಲ್ಲ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಂತಹ ಹಿರಿಯರಾಗಿದ್ದಂತಹ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಚಿಂತನೆಗಳು ಒಂದು ರಾಷ್ಟ್ರಭಕ್ತಿ, ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಅವರಲ್ಲಿದ್ದಂಥ ಒಂದು ಸ್ಪಷ್ಟತೆ. ನಾವು ಹಾಗೆ ಮಾತನಾಡಿಕೊಂಡು ಬರ್ತಾಯಿದ್ವಿ, ಅವಾಗ ಚರ್ಚೆ ಮಾಡ್ತಾಯಿದ್ವಿ. ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಕಾದಂಬರಿಗಳು ಒಂದು ರೀತಿ ಸತ್ಯದ ಅನ್ವೇಷಣೆ ಆ ಸ್ವರೂಪದಲ್ಲಿ ಅದು ಇರ್ತಾಯಿತ್ತು. ಇಂಥ ಒಬ್ಬ ಹಿರಿಯ ಚೇತನ, ಒಬ್ಬ ಹಿರಿಯ ಸಾಹಿತಿಗಳು ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಒಂದು ಸ್ಮಾರಕವನ್ನು ಕೂಡ ಮಾಡಬೇಕು ಅಂಥೇಳಿ ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ.